ಹಲೋ 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 ನರಸಿಂಹರಾಜು. ಹಲೋ ಹಲೋ ನರಸಿಂಹರಾಜು. ಓ ದರ್ಬೆ ಮತ್ತು ಅಥವಾ ಇಲ್ಲ ಹುಲ್ಲು ಹಾ ಕಿತ್ಕೊಂಡು ಮಡಗಿರಪ್ಪ. ಹಾ ಬೆಳೆ ಗ್ರಹಣ ಆಯ್ತಲ್ಲ, ದರ್ಬೆ ದರ್ಬೆ ಇಲ್ಲ ಹುಲ್ಲು, ಹಾ ಗರ್ಕೆ ಹುಲ್ಲು ಗೊತ್ತ ದರ್ಬೆ ಗರ್ಕೆ ಹುಲ್ಲು ಅಂದ್ರೆ ಗೊತ್ತ ನನಗೆ. ಅದು ಕಿತ್ತು ಮಡಗಿರು. ಹಾ ಬೆಳೆ ಗ್ರಹಣ ಆಯ್ತಲ್ಲ, ಎಲ್ಲ ಪದಾರ್ಥಕ್ಕೂ ಹಾಕು. ಹಾ ಅದು ವೃಶ್ಚಿಕ ರಾಶಿಗೆ ನಿನಗೆ ಸರಿ ಇಲ್ಲ. ಗ್ರಹಣ ನಾಳೆ ಎಲ್ಲದಕ್ಕೂ ಏನ್ ಹಾಕ್ಬೇಕು? ನೀರು ಪದಾರ್ಥ, ತಿನ್ನ ಪದಾರ್ಥ ಆಗ್ಲಿ ಏನು ಹುಲ್ಲು ಹಾಕೋದೊಳಿಕೆ. ಆಮೇಲೆ ಗ್ರಹಣ ಮುಗ್ದೋದ್ಮೇಲೆ ಹಾ ತೆಗ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಪ್ಪ. ಆಯ್ತು. ನಾಳೆ 11:15ಗೆ 8 ಗಂಟೆಗೆ ಗ್ರಹಣ ಸ್ಟಾರ್ಟ್ ಆಗುತ್ತೆ. ಹಾ 11 ಗಂಟೆ 8 ನಿಮಿಷಕ್ಕೆ ಕ್ಲೋಸ್ ಆಗುತ್ತೆ. ಹಾ ನೀನು 11:15 ಮೇಲೆ ಗರ್ಕೆ ಹುಲ್ಲೆಲ್ಲ ತೆಗ್ದು ಹಾ ತಿರ್ಗಾ ಸ್ನಾನ ಮಾಡಿ ಹಾ ಪೂಜೆ ಮಾಡು, ದೇವ್ರಿಗೆ ನಮಸ್ಕಾರ ಮಾಡು, ನರಸಿಂಹಸ್ವಾಮಿಗೆ. ಹಾ ಒಳ್ಳೇದಾಗುತ್ತೆ. ನಿಂಗೆ ಕೆಡ್ತೈತಿ ಇದು ಗ್ರಹಣ. ಹಾ ವೃಶ್ಚಿಕ ರಾಶಿ ಅಲ್ವಾ ನಿಂದು, ಹಾ ಅದಕ್ಕೆ ಕೆಡ್ತೈತೆ. ಹಾ ನಿನ್ನ ಮನೆ ಒಳಿತಿಕೆ ಎಲ್ಲ, ನಿನ್ನ ಕಾರ್ಯ ಸಿದ್ಧಿಗೆ ಎಲ್ಲ ನಾನು ಇವತ್ತು ರಾತ್ರಿ 12 ಗಂಟೆ ಮೇಲೆ ಪೂಜೆ ಮಾಡ್ತೀನಿ ನಿನ್ಗೆ. ಆಯ್ತು. ಅಮಾವಾಸ್ಯೆ ಅಲ್ವನಪ್ಪ. ಹಾ ಇವತ್ತು ರಾತ್ರಿ 12 ಗಂಟೆಗೆ 12 ಗಂಟೆ ಮೇಲ್ಪಟ್ಟು ಪೂಜೆ ಮಾಡ್ತೀನಿ. ಹಾ ಪೂಜೆ ಮಾಡಿ ಎಲ್ಲ ನಿನ್ನ ಕಾರ್ಯಸಿದ್ಧಿ, ಅದೇ ನಿನ್ನ ಮನೆ ಕಟ್ಟೋದಕ್ಕೆ, ಹಾ ಮಗಳಿಗೆ ಒಳ್ಳೆ ಗಂಡು ಬರೋದಕ್ಕೆ, ಮಗ ಒಳ್ಳೆ ವಿದ್ಯಾಭ್ಯಾಸ, ಕೆಲಸ, ಆಮೇಲೆ ವ್ಯಾಪಾರ ಅಲ್ವಾ, ಓ ವ್ಯಾಪಾರ. ಆಮೇಲೆ ನಿನ್ಗೆ ನಿನ್ನ ಮಡದಿ ಅಲ್ಲೇ ಮಾಡ್ದಿಲ್ದವ್ರ ತರ ಅವಳೆ ಶಾಂತಿ ಆಗ್ಬೇಕು ತಾಯಿ. ಓ ಅಲ್ಲೆಲ್ಲ ಒಂದ್ಸಲ ಅಮಾವಾಸ್ಯೆ ಪೌರ್ಣಮಿಗೆ ಸಿಕ್ಕಿಡ್ದಾರ ಹಂಗ ಆಡ್ಬಿಡ್ತಾರೆ. ಏನ್ ಸಿಕ್ತದ ಅವ್ರಿಗೆ ಹಚ್ಚಿ ಬಿಡ್ತಾರೆ. ಅದೇ ತಾಯಿ ವಿಶಾಲಮ್ಮಂಗೆ ಶಾಂತಿ ಆಗ್ಬೇಕು. ಶಾಂತಿಯಾಗಿ ನಿನ್ ಮೇಲೆ ಗಂಡ ಅನ್ನೋ ಪ್ರೀತಿ ಬರ್ಬೇಕು. ನಿನ್ಗೆ ಒಂದು ಬೆಲೆ, ಸ್ಥಾನ, ಮಾನ ಎಲ್ಲ ಸಿಗ್ಬೇಕು ಮನೆಯಲ್ಲಿ. ಆಯ್ತು. ಆಯ್ತಾ? ಹಾ ಎಲ್ಲ ಸಿಗಂಗ್ ಮಾಡ್ತೀನಿ. ಪೂಜೆ ಅದೇ ನಾನು ಹೇಳಿದ್ನಲ್ಲ, ಆಗ ಅಷ್ಟು. ತಾಯಿನ ಹಾಕಿ 5 ಪೂಜಾರು ಏನು ಒಂದು ಗೊತ್ತ ಇವನಿಂದ ಅರ್ಧ ನಂದು ಒಟ್ಟು ಹೊಡ್ಕೊಂಡ್ಬೇಕಂತ. ಆಯ್ತು ಸ್ವಾಮಿ, ಮಾಡ್ತೀರಾ? ಇದು ಒಂಚೂರು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಸ್ವಾಮಿ. ಇವತ್ತು ಧರ್ಮಾಸ ಪೂಜೆ ಮಾಡ್ಕೊತೀವಿ ಇವತ್ತಿಂದ. ಯಾವಾಗ ಯಾರ ಸಾಯಂಕಾಲ ಧನುರ್ಮಾಸ ಪೂಜೆ ಮಾಡ್ತಾರನಯ್ಯ? ಏನೋ ಎಳ್ಬತ್ತಿ ಅದು ತಾಂಬ ಅಂತ ಅಂದ್ರು, ಹೋಗಿ ತಾಂಬತ್ತೀನಿ ಸ್ವಾಮಿ. ಟೌನಲ್ಲಿ ಹೋಗಿ ಕೆರೆ ಬಟ್ಟೆ ಎಳ್ಬತ್ತಿ ಅದು ತಾಂಬ ಅಂತ ಅಂದ್ರು, ರೆಡಿಮೇಡು ತಗೊಂಬ. ಸಂತೋಷ, ತಗೊಂಬಂದು ಪೂಜೆ ಮಾಡು. ಓ ಆಯ್ತಾ? ಮಾಡ್ತಾ ಇರ್ಬೇಕಾದ್ರೆ ಫುಲ್ ಚೈತಾ ಇರ್ಬೇಕಾದ್ರೆ ಹಲೋ 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 ನೋಡಪ್ಪ ನರಸಿಂಹರಾಜು, ಅದು ಪೂಜೆ ಮಾಡು, ಪೂಜೆ ಮಾಡ್ಬೇಡ ಅಂತ ಹೇಳ್ತಿಲ್ಲ. ಟೆನ್ಷನ್ ಮಾಡು, ಪರ ಪರ ಅಂತ. ಹಲೋ ನರಸಿಂಹರಾಜು, ಹೂಸಿನ ನಾಟ ಕುಡ್ದು ಅರ್ಧ ನಂದು ಹೊಟ್ಟೆ ಊದ್ಕೊಂಡು. ಆಯ್ತಾ? ಎಲ್ಲ ಪೂಜೆ ಮಾಡು. ಧನುರ್ಮಾಸ ಪೂಜೆ ನೀನು ಬೆಳಗ್ಗೆ ಸೂರ್ಯೋದಯ ಆಗಕ್ಕಿಂತ ಮುಂಚೆ ಮಾಡ್ಬೇಕಪ್ಪ. ತಾಯಿ ವಿಶಾಲಮ್ಮಂಗೆ ಹೇಳು, ತಾಯಿಗೆ. ಗೊತ್ತಾಯ್ತಾ? ನಿನ್ ಕೈ ಹೇಳಕ್ ಆಗ್ಲಿಲ್ಲ ಅಂದ್ರೆ ನನ್ನ ಕೈ ಕೊಡು, ನಾನು ಹೇಳ್ತೀನಿ. ಕೊಡು ಕೊಡು. ಈಗಲ್ವೇನ್ ಧರ್ಮಾಸ ಪೂಜೆ ಬೆಳಗ್ಗೆ ಟೈಮ್ ನೋಡು ಹೇಳ್ತಾರೆ. ಯಾವ ಟೈಮ್ ಗರ್ಕೆ ಪತ್ರ ಹಾಕ್ಬೇಕಂತ ಎಲ್ಲ ಹೇಳ್ತಾನೆ. ಅಮ್ಮ ವಿಶಾಲಮ್ಮ, ಗರ್ಕೆ ಹುಲ್ಲು ಇಲ್ಲ ದರ್ಬೆ ನಿಮ್ ಮನೆ ಪದಾರ್ಥಕ್ಕೆಲ್ಲ, ನೀರಿಗೆ ಅದಕ್ಕೆಲ್ಲ ಹಾಕಿ ಬೆಳಗ್ಗೆ 11 ಗಂಟೆ ಆ ಗ್ರಹಣ ಮುಗ್ದೋದ್ಮೇಲೆ ಅವೆಲ್ಲ ತೆಗ್ದು ಮನೆ ಪೂಜೆ ಮಾಡಮ್ಮ. ನರಸಿಂಹಸ್ವಾಮಿ ನಿಮ್ ಮನೆ ದೇವ್ರ ಹೆಸರು ಹೇಳಿ ಪೂಜೆ ಮಾಡೋ ತಾಯಿ. ಗರ್ಕೆ ಹುಲ್ಲು ಹಾಕ್ಬೇಕಂತ ಎಲ್ಲ ಗರ್ಕೆ ಹುಲ್ಲೆಲ್ಲ ಹಾಕಿ ಆಮೇಲೆ ಗ್ರಹಣ ಮುಗ್ದಾದ್ಮೇಲೆ ಆ ಗರ್ಕೆ ಹುಲ್ಲೆಲ್ಲ ತೆಗ್ದು ಪೂಜೆ ಮಾಡು ತಾಯಿ. ನಿಮ್ಮ ಮಂದೇವ್ರು ನರಸಿಂಹಸ್ವಾಮಿ ಹೆಸರು ಹೇಳಿ ಮನೆಯಲ್ಲಿ ದೀಪ ಹಚ್ಚವ. ಇದು ಎಷ್ಟೊತ್ತಿನಿಂದ? 8 ಗಂಟೆಯಿಂದ ಕಣವ. 8 ಗಂಟೆ 11 ಗಂಟೆ ಕ್ಲೋಸ್ ಆಗುತ್ತೆ. ನೀವು 11:15 ಮೇಲೆ ಗ್ರಹಣ ಎಲ್ಲ ಮುಗ್ದೋದ್ಮೇಲೆ ದರ್ಬೆ ಎಲ್ಲ ತೆಗ್ದು ಸ್ನಾನ ಮಾಡಿ. ನೈಟ್ 11 ಗಂಟೆ
ಇಲ್ಲ ಬೆಳಗ್ಗೆ ಕಣವ. ಇದು ನಮ್ಮ ವೃಶ್ಚಿಕ ರಾಶಿಯವ್ರಿಗೆ ಅದೇನು ಅಂದ್ರಲ್ಲ ಹೇಳಿ ಸ್ವಾಮಿ. ವೃಶ್ಚಿಕ ರಾಶಿಯವ್ರಿಗೆ ಅವ್ರು ಸರಿ ಇಲ್ಲ ಗ್ರಹಣ. ಇದು ಗ್ರಹಣ ಗೋಚರ ಆಗ್ತಿರೋದು ಸರಿ ಇಲ್ಲ. ನಿಮ್ಮ ಮಂದಿಯವ್ರ ಹಚ್ಚಿ ಪೂಜೆ ಮಾಡಿ, ಗ್ರಹಣ ಎಲ್ಲ ಆದ್ಮೇಲೆ ಆಗುತ್ತೆ. ಓಂ ನರಸಿಂಹಾಯ ನಮಃ ಅಂತ ಹೇಳಿ ನೀವು ಗ್ರಹಣ ಟೈಮಲ್ಲಿ ಪಠನೆ ಮಾಡು ನರಸಿಂಹರಾಜು, ಒಳ್ಳೇದಾಗುತ್ತೆ ನಿಂಗೆ. ಆಯ್ತಾ ನರಸಿಂಹರಾಜು? ಸ್ವಾಮಿಗಳೇ ನೀನು ಓಂ ಗ್ರಹಣ ಟೈಮಲ್ಲಿ ಓಂ ನರಸಿಂಹಾಯ ನಮಃ, ಓಂ ನರಸಿಂಹಾಯ ನಮಃ ಅಂತ ಹೇಳಿ ಹಾ ಪೂಜೆ ಮಾಡು. ಹೆಂಗಿಲ್ವಾ ಈ ಕಾಸು ಇದು ಏನ್ ಹೇಳಕ್ ಹೋದೆ ಮರ್ತೋತು. ಹಲೋ, ಏನ್ ಹೇಳಕ್ ಹೋದೆ ಮರ್ತೇ ಹೋದ. ಎಲ್ಲ ಗ್ರಹಣ ಮುಗಿದ್ಮೇಲೆ ಪೂಜೆ ಮಾಡಿ. ನಾನ್ ನಿಂಗೆ ಹೇಳಿದ್ನಲ್ಲಪ್ಪ, ಯಾವ್ದಾನ ಒಂದು ಆದಷ್ಟು ಬೇಗ ಒಂದ್ ದೇವಸ್ಥಾನಕ್ಕೆ ಹೋಗ್ಬಿಟ್ ಬಾ. ಕಡಿಮೆ ದೇವಸ್ಥಾನದಾಗ ಹೋಗ್ಬೇಕು ಸ್ವಾಮಿ. ಆಯ್ತು, ನಿನ್ಗೆ ಹತ್ರ ಯಾಗಿರುತ್ತೋ ಹೋಗ್ಬಿಟ್ ಬಾ, ಅದನ್ನ ಬೇಡ ಅಂತಿಲ್ಲ. ಅದಾದ್ಮೇಲೆ ಒಂದ್ ಯಾವ್ದಾನ ಒಂದ್ ಶಕ್ತಿ ದೇವತೆಗೆ ಹೋಗ್ಬಿಟ್ ಬಾ. ಅಲ್ಲಿಂದ ಇದು ಹೊಸ ಹೊಸ ಎಲ್ಲಿಂದ ಹೋಗ್ತು. ಆಯ್ತು ಆಯ್ತು. ಯಾವ್ದಾನ ಒಂದು ಶಕ್ತಿ ದೇವತೆ ಹೋಗ್ಬಿಟ್ ಬಾರಪ್ಪ. ಇದು ಹೊಸ ವರ್ಷಕ್ಕೆ ಹೋಗ್ಬೇಕು ಸ್ವಾಮಿಗಳೇ. ಆಯ್ತು, ಹೋಗ್ಬಿಟ್ಟಿ ಬಾ, ನಿಂಗೆ ತುಂಬಾ ಒಳ್ಳೇದಾಗುತ್ತೆ. ಆಯ್ತು ಸ್ವಾಮಿಗಳೇ, ಆಯ್ತು ಆಯ್ತು. ಏನಪ್ಪ? ಹಲೋ, ಆಯ್ತು ಸ್ವಾಮಿಗಳೇ. ಇವ್ರು ರೈಲ್ ಬೋಗಿ ಬರೋಣ. ಆಯ್ತು ಸ್ವಾಮಿ. ಎಲ್ಲ ಗ್ರಹಣ ಎಲ್ಲ ಮುಗ್ದೋದ್ಮೇಲೆ ಗರ್ಕೆ ಹುಲ್ಲೆಲ್ಲ ಹಾಕಿ ಒಳ್ಳೇದ್ ಮಾಡು. ಒಂದು ಶಕ್ತಿ ದೇವತೆಗೆ ಹೋಗ್ಬಿಟ್ ಬಾ. ಏನಪ್ಪ ನರಸಿಂಹರಾಜು, ಬಹಳ ಶ್ರದ್ಧೆ ಭಕ್ತಿಯಿಂದ ಮಾಡ್ಬೇಕು ಪೂಜೆ ನೀನು ನಾಳೆ. ಎಲ್ಲ ಬಹಳ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಓಂ ನರಸಿಂಹಾಯ ನಮಃ ಗೊತ್ತಾಯ್ತ? ಬರ್ಕಂತೆ ಮಂತ್ರ ಹೇಳ್ತೀನಿ ಬೇಕಾದ್ರೆ. ಇಲ್ಲ ಸ್ವಾಮಿ ಗೊತ್ತಾಗುತ್ತೆ ಅಷ್ಟೇ ಅಲ್ಲ. ಓಂ ನರಸಿಂಹಾಯ ನಮಃ. ನರಸಿಂಹ ಅಲ್ಲ, ನರಸಿಂಹಾಯ ನಮಃ. ಆಮೇಲೆ ದೇವ ದೇವ ಪರ್ಮಿ 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 ವೀರಣ್ಣ 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 ಪಾಪುಳ್ಳಿ ಪಾಪುಳಿ ಬಸವ ಬಸವ ನಮ್ಗೆಲ್ಲ ಒಳ್ಳೇದ್ ಮಾಡಪ್ಪ. ನಮ್ಗೆಲ್ಲ ಒಳ್ಳೇದ್ ಮಾಡಪ್ಪ. ಗೌಡ್ರೆ 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 ನಮ್ಗೆ ನಮ್ಗೆ ಮನೇಲಿ ನೆಮ್ಮದಿ ಕೊಡಪ್ಪ. ಮನೇಲಿ ನೆಮ್ಮದಿ ಕೊಡಪ್ಪ. ಗೊತ್ತಾಯ್ತಾ? ನಿಮ್ಮ ನೆಮ್ಮದಿ ಕೊಡ, ಊಸಿನ ನೆಮ್ಮದಿ ಕೊಡಪ್ಪ. ಆಯ್ತು ಸ್ವಾಮಿ. ಇದು ಯಾವನ್ ಕುಡಿತಾನೆ ಊಸಿನ? 12 ಗಂಟೆಗೆ